ಪಾವನ ಧರ್ಮದಲ್ಲಿ ನೆರವೇರಿಸಿಕೊಂಡಿರ್ತಕ್ಕಂಥ ಈ ಧರ್ಮ ಸಮಾರಂಭ ಇವತ್ತಿನ ದಿವಸ ಪಂಚಪೀಠಗಳ ಜಗದ್ಗುರುಗಳ ಒಂದು ಈ ಕಾರ್ಯಕ್ರಮ ಹಿಂದಿನ ಎಲ್ಲ ದಾಖಲೆಗಳನ್ನ ಸರಿಸುಗೊಳಿಸಿ ನೂತನವಾಗಿ ಸ್ವರ್ಣಾಕ್ಷರದಲ್ಲಿ ಸೂರ್ಯ ಪಾವನ ಭೂಮಿಯಲ್ಲಿ ಏನು ಇವತ್ತು ನೆರವೇರಿಸಿಕೊಂಡು ಬರ್ತಾ ಇದೆ ಪಂಚಪೀಠಗಳ ಜಗದ್ಗುರುಗಳ ಅಟಪಾಟಿ ಮಹೋತ್ಸವ ಕಾರ್ಯಕ್ರಮ ನಾಡಿನಾದ್ಯಂತ ಸರ್ವ ಸಂಪರ್ಕ ಮಂಡಳಿ ಹಾಗೂ ಪೀಠದ ಸರ್ವ ಪೀಠಾಚಾರ್ಯರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಿರಂತರವಾಗಿ ಈ ಮಾನವ ಧರ್ಮ ಮಂಟಪದಲ್ಲಿ ನೆರವೇರಿಸಿಕೊಂಡು ಬರ್ತಿರ್ತಕ್ಕಂತಹ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೈದ್ಯಕೀಯ ಬಳಗ ಜೊತೆಯಲ್ಲಿ ಸಮಾಜ ಚಿಂತಕರು ಹಾಗೂ ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಧರ್ಮ ಸಮಾರಂಭಕ್ಕೆ ತಮ್ಮ ಕಾರ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರು ಇವತ್ತಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮಹನೀಯರಿಗೆ ಉತ್ಸವ ಸಮಿತಿಯ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಪೀಠದ ಅಭಿಮಾನಿಗಳು ಪರಮ ಪೂಜ್ಯರ ಒಂದು ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ವಿ ಸಂಗನೂರು ಸಾಹೇಬರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಕರೆಗೆ ಹೋಗಬೇಕು ಆಗಮಿಸಿದ್ದಾರೆ. ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರು, ಪತ್ರಿಕಾ ವರದಿಗಾರರು ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆತ್ಮೀಯ ಧರ್ಮಾಭಿಮಾನಿಗಳೇ, ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಹೊರಗಡೆ ಇರ್ತಕ್ಕಂಥ ಎಲ್ಲ ಮಾನ್ಯರು ವೇದಿಕೆಯ ಮುಂಭಾಗದಲ್ಲಿ ಹಾಕಿರ್ತಕ್ಕಂಥ ಆಸೀನರಾಗಿ ದಯವಿಟ್ಟು ತಾವೆಲ್ಲ ಕುಳಿತುಕೊಳ್ಳುವಂಥವ್ರಾಗಬೇಕು. ಜೊತೆಯಲ್ಲಿ ಬೈಕ್ಗಳನ್ನ ಅಡ್ಡದಿಡ್ಡಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂವರ್ಧನಾ ಸಮಾರಂಭದ ಸಾನ್ನಿಧ್ಯ ವಹಿಸುವಂಥ ವೇದಿಕೆ ಮೇಲಿರುವಂಥ ಧರ್ಮಪಂಚ ಡಾಕ್ಟರ್ ಪುತ್ತೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಶೀಲಗಳಿಗೆ ನಮಸ್ಕರಿಸಿ, ವೇದಿಕೆಯ ಮೇಲಿರುವಂಥ ಉಳಿದ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಹಿರಿಯರು ಹಾಗೂ ನನ್ನ ವೃತ್ತಿಯ ಮಾರ್ಗದರ್ಶಕರಾದಂಥ ಡಾಕ್ಟರ್ ರಾಮನಗೌಡರವರೇ, ಶ್ರೀ ಸಂತನೂರವರೇ, ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ವೈದ್ಯ ಮಿತ್ರರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆಹ್ವಾನಿತರೇ, ಮಾಧ್ಯಮ ಸ್ನೇಹಿತರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಯಾಕೆ ಹೇಳಿದೆ ಅಂದರೆ, ಯಾವುದೇ ಒಂದು ವಿಷಯವನ್ನು ಮನೆಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಆರೋಗ್ಯದ ವಿಷಯದಲ್ಲಿ ಮಾಡುವ ಕಾರ್ಯ ಮಾಧ್ಯಮದವರು ಮಾಡ್ತಾರೆ. ಸೊ ಮಾಧ್ಯಮ ಮಿತ್ರರಿಗೆ ಹಾಗೂ ಸರ್ವರಿಗೂ ನಮಸ್ಕಾರ. ನಾನು ಇವತ್ತು ಖಂಡಿತವಾಗಿ ಇಲ್ಲಿ ಒಬ್ಬ ಅತಿಥಿ ಅಥವಾ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಬೇಕಂತ ಉದ್ದೇಶದಿಂದ ಬಂದಿಲ್ಲ. ನಾನು ಗುರುಗಳ ಆಶೀರ್ವಾದವನ್ನು ಸ್ವೀಕರಿಸಲಿಕ್ಕೆ ಅಂತ ಇಲ್ಲಿ ಬಂದಿದ್ದೇನೆ ಮತ್ತು ಮಾತನಾಡ ಬಯಸ್ತೇನೆ. ನಾವು ಸಾಮಾನ್ಯವಾಗಿ ಮಠ ಮಾನ್ಯರು ತಕ್ಷಣ ಕೇವಲ ಧರ್ಮ ಪ್ರಸಾರ, ಧರ್ಮ ರಕ್ಷಣೆ ಇದರ ಬಗ್ಗೆ ಮಾತಾಡ್ತಾರೆ ಅಂತ ನೋಡ್ತೇವೆ. ಆದರೆ ಈ ಆರೋಗ್ಯ ಸಂವರ್ಧನಾ ಸಮಾರಂಭವನ್ನು ಮಾಡಿ ಜನರಿಗೆ ತಮ್ಮ ಸಮಾಜದ ಮುಖವನ್ನು ನೀಡಿ ಜನರ ಆರೋಗ್ಯದ ಕಡೆ ಗಮನ ಇಟ್ಟು ಸರ್ವರಿಗೂ ಆರೋಗ್ಯವನ್ನು ಉಚಿತವಾಗಿ ಮುಟ್ಟುವಲ್ಲಿ ಪ್ರಯತ್ನ ಮಾಡಿದಂಥ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಜೊತೆಗೆ ಅತ್ಯಂತ ಅವಿಸ್ಮರಣೀಯ ಸೆಲ್ಫ್ಲೆಸ್ ಸರ್ವೀಸ್ ನೀಡಿದಂಥ ಡಾಕ್ಟರ್ ಎಸ್ ಆರ್ ರಾಮನಗೌಡರವರಿಗೆ ವೈದ್ಯ ರತ್ನಾಕರ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಯಾಕಂದರೆ ರಾಮನಗೌಡರು ನನ್ನ
ಧಾರವಾಡಕ್ಕೆ ಕರೆತಂದು ವೃತ್ತಿಯನ್ನು ಪ್ರಾರಂಭ ಮಾಡಿಸಿದಂಥ ವೈದ್ಯರು. ನನಗಿನ್ನೂ ನೆನಪಿರುವ ಕೆಲವು ಮಾತುಗಳು. ಅವ್ರು ಏನು ಹೇಳ್ತಿದ್ರು ಅಂದರೆ, ಒಬ್ಬ ವ್ಯಕ್ತಿ ವೈದ್ಯನಾದವ ಬದುಕಿಗಾಗಿ ಸಂಪಾದನೆಯನ್ನು ಮಾಡಬೇಕು, ವಿನಃ ಸಂಪಾದನೆಗಾಗಿ ಬದುಕಬಾರ್ದು ಅಂತ ಹೇಳಿದ್ರು. ಇನ್ನೂ ನೆನಪಿದೆ ನನಗೆ. ಬದುಕಿಗಾಗಿ ಸಂಪಾದನೆಯನ್ನು ಮಾಡುವ, ಅಂದರೆ ಸಂಪಾದನೆಗಾಗಿ ಬದುಕಬೇಡ ಅನ್ನುವಂಥ ಮಾತನ್ನು ಡಾಕ್ಟರ್ ರಾಮಗೌಡರು ಹೇಳಿದರು. ಖಂಡಿತವಾಗಿ ಅವರಿಗೆ ನಾನು ಈ ಪ್ರಶಸ್ತಿಗೆ ಅರ್ಹರು ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಬಯಸ್ತೇನೆ. ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತನ್ನು ಹೇಳಿದರು. ಆರೋಗ್ಯವೇ ಸಂಪತ್ತು ಅಂತ ಗುರುಗಳಿಗೆ ನೀವು ನಮಸ್ಕಾರ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಆರೋಗ್ಯದೊಂದೇ ನಿನ್ನ ಆಯುಷ್ಯ ವೃದ್ಧಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವೆಲ್ಲವನ್ನು ನೀವು ಅವಲೋಕನ ಮಾಡಿದಾಗ ಸಮಗ್ರ ಆರೋಗ್ಯದ ಕಲ್ಪನೆಯನ್ನು ನೀವು ಮಾಡ್ತಾರೆ. ದೈಹಿಕ ಆರೋಗ್ಯ ಬೇಕು, ಮಾನಸಿಕ ಆರೋಗ್ಯ ಬೇಕು, ಆಧ್ಯಾತ್ಮಿಕ ಆರೋಗ್ಯ ಬೇಕು. ಸಮಗ್ರ ಆರೋಗ್ಯವನ್ನು ಒಳಗೊಂಡಂಥ ಆರೋಗ್ಯದ ಕಲ್ಪನೆಯನ್ನು ಸಮಾಜಕ್ಕೆ ನೀಡುವ ಕಾಲ ಇವತ್ತಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಪ್ರತಿಯೊಂದು ಮಾಧ್ಯಮದಲ್ಲಿ ನೀವು ಡಯಾಬಿಟಿಸ್ ಬಗ್ಗೆ ಓದ್ತೀರಿ, ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಬಗ್ಗೆ ಓದ್ತೀರಿ, ಅಸ್ತಮಾ, ಅಲರ್ಜಿ ಎಲ್ಲ ಬಗ್ಗೆ ಲೇಖನಗಳು ಎಲ್ಲವೂ ಸತ್ಯ ಇದೆ. ಬಹಳ ಜನ ನಾನು ಕೇಳ್ತಾರೆ, ಈ ಕ್ಯಾಂಪ್ದಲ್ಲಿ ಇವತ್ತು ನೀವು ಕ್ಯಾಂಪ್ ಮಾಡಿ ಅನೇಕ ಜನರನ್ನು ನೋಡಿ ಕಳಿಸಿದ್ರು, ವಾಟ್ ಗುಡ್ ಫಾಲೋ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ತಾರೆ. ಆದರೆ ಕ್ಯಾಂಪಿನ ಉದ್ದೇಶ ಏನಿದೆ ಅಂದರೆ, ಯಾವ ಸಮಸ್ಯೆಗಳಿವೆ ಅನ್ನುವಂಥದ್ದನ್ನು ಗುರುತಿಸಿ ತಜ್ಞರ ಕಡೆಗೆ ಕಳುಹಿಸಿ ನಮಗೆ ಸೂಕ್ತ ಸಲಹೆ ಸೂಚನೆಗಳು ನೀಡುವಂಥ ಕಾರ್ಯ ಈ ಕ್ಯಾಂಪ್ ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳಬಯಸ್ತೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನಗಿನ್ನೂ ನೆನಪಿದೆ, ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಆದಿವಾಸಿ ಕುಣಬಿ ಮರಾಠ ಟ್ರೈಬ್ ಅಂತ ಹೇಳ್ತಾರೆ. ಅಲ್ಲಿ ವರ್ಷಕ್ಕೆ ನಾನು 3-4 ಉಚಿತ ಸೇವಾ ಶಿಬಿರಗಳನ್ನು ಮಾಡ್ತೀವಿ. ಅಲ್ಲಿ ಬಂದಂಥ ಒಬ್ಬ ರೋಗಿ, ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೇನೆ ಅಂದರೆ, ಕ್ಯಾಂಪಿನ ಮಹತ್ವ ಏನಿದೆ ಅನ್ನೋದು ಜನರಿಗೆ ಗೊತ್ತಾಗ. ಆ ಕ್ಯಾಂಪ್ದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾತಾಡ್ತಾನೆ, ಮಾನಸಿಕ ಆಗಿದೆ ಅಂತ ತಪ್ಪು ಮಾಡಿದೆ. ಆ ವ್ಯಕ್ತಿಯ ಕಣ್ಣುಗಳನ್ನು ನೋಡಿದಾಗ ಕಣ್ಣುಗಳು ಹಳದಿ ಆಗಿದ್ದು, ಅವರಿಗೆ ನಾವು ಏನು ಹೇಳ್ತೀವಿ ಅಂದರೆ ಹೆಪಾಟಿಕ್ ಎನ್ಸೆಫಲೋಪತಿ ಅಂತ ಹೇಳ್ತೀವಿ ವೈದ್ಯಕೀಯ ಭಾಷೆಯಲ್ಲಿ. ತಕ್ಷಣ ಅವನಲ್ಲಿ ಅಲ್ಲಿ ಒಂದು ವೆಹಿಕಲ್ಗೆ ಹಾಕಿ ಧಾರವಾಡ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿ ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುಣಮುಖವಾದ ಸೀರಮ್ ಬಿಲಿರುಬಿನ್, ವೈದ್ಯರಿಗೆ ಗೊತ್ತಿದೆ, ಇಟ್ ವಾಸ್ 26 ಇತ್ತು. ಸೊ ಆ ವ್ಯಕ್ತಿ ಆರಾಮಾಗಿ ಮನೆಗೆ ಹೋದ್ನಲ್ಲ. ಅದಕ್ಕೆ ನಾ ಏನು ಹೇಳಿದ್ದೆ ಅಂದರೆ, ಕ್ಯಾಂಪ್ದಲ್ಲಿ 100 ಜನರನ್ನು ನೋಡಿದ್ವಿ, ಸತ್ಯ ಇದೆ, ಮಾರ್ಗದರ್ಶನ ಮಾಡಿದ್ವಿ. ಆದರೆ ಒಂದು ಸತ್ಯ ಏನಂದರೆ, ಆ 100 ಜನರಲ್ಲಿ ಒಬ್ಬ ವ್ಯಕ್ತಿ ಜೀವವನ್ನೇನು ಉಳಿಸಿದ್ವಿ, ಅದು ಸಾರ್ಥಕವಾದ ಕ್ಯಾಂಪ್ ಅಂತ ಮಾತನಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಈ ಕ್ಯಾಂಪ್ನಲ್ಲಿ ಒಂದೇ ಒಂದು ರೋಗಿ ನಾವು ರಕ್ಷಣೆ ಮಾಡಿದರೂ ಕೂಡ ಆ ಕ್ಯಾಂಪ್ ಸಾರ್ಥಕ ಕ್ಯಾಂಪ್ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಬೇಕು. ನಂಬರ್ 1. ಆ್ಯಂಡ್ ಇವತ್ತು ನಮ್ಮೆಲ್ಲರ ಗುರುತರ ಜವಾಬ್ದಾರಿ ಇದೆ ಅಂದರೆ, ನಮ್ಮ ಯುವ ಜನಾಂಗದ ರಕ್ಷಣೆ ಇದೆ ಕ್ಯಾಂಪ್ನಲ್ಲಿ. ಗುರುಗಳಿಗೆ ಮಾತು ಹೋಗ್ತಾರೆ, ಯಾಕಂದರೆ ಇವತ್ತು ಮಾಧ್ಯಮದ ಪ್ರಭಾವ ನಮ್ಮ ಯುವ ಜನಾಂಗದ ಮೇಲೆ ಎಷ್ಟಿದೆ ಅಂದರೆ, ನನ್ನಲ್ಲಿ ಬರುವಂಥ ಮಾನಸಿಕ ಅಸ್ವಸ್ಥ ಒಳಗೊಂಡಂಥ ಅನೇಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನೋಡಿದ ದುಃಖ ಆಗ್ತದೆ. ಸತ್ಯವಾಗಿ ಇಟ್ ಐ ಆಮ್ ರಿಯಲಿ ಹರ್ಟ್. ಖುಷಿ ಆಗಲ್ಲ ನನಗೆ ರೋಗಿಗಳು ಬಂದಂತೆ, ದುಃಖ ಆಗ್ತದೆ. ಸಣ್ಣ ಮಕ್ಕಳು ಕರ್ಕೊಂಡು ಮೊಬೈಲ್ ಅಡಿಕ್ಷನ್, ಮೊಬೈಲ್ ಇನ್ಫ್ಯಾಚುಯೇಷನ್, ಸೋ ಮೆನಿ ಥಿಂಗ್ಸ್. ಇವೆಲ್ಲವನ್ನು ನೋಡಿದಾಗ ನನಗನ್ನಿಸ್ತದೆ, ನಮ್ಮ ಆದ್ಯ ಕರ್ತವ್ಯ ಕೇವಲ ಕ್ಯಾಂಪ್ ಜೊತೆಗೆ ಸಮಾಜಕ್ಕೆ ಒಂದು ಆಪ್ತ ಸಲಹೆ ನೀಡುವಂಥ ಪ್ರತಿಯೊಂದು ಮನೆಯಲ್ಲಿ ಸಮಾಧಾನ ಇರಬೇಕು ಅಂದರೆ ಆ ಯುವ ಜನಾಂಗದ ಮಾನಸಿಕ ಸ್ಥಿಮಿತ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸಮಾರಂಭದಲ್ಲಿ ಯುವ ಜನಾಂಗಕ್ಕೆ ನಾನು ಒಂದು ಮಾತನ್ನು ಹೇಳುವಾಗ ಹೇಳಿದ್ದೆ, ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಹೆಂಗಿರಬೇಕು ಅಂದರೆ ರಿಯಲ್ ಲೈಫ್ ಇರಬೇಕು, ವಿನಃ ರೀಲ್ಸ್ ಲೈಫ್ ಆಗೋದು ಬೇಡ. ರಿಯಲ್ ಲೈಫ್ ಇರಬೇಕು, ವಿನಃ ರೀಲ್ಸ್ ಲೈಫ್ ಆಗೋದು ಬೇಡ ಅಂತ ಹೇಳಬೇಕು. ಅನೇಕ ಯುವ ಜನಾಂಗ ಪ್ರಮಾಣ ಮಾಡಿ ಹೇಳಿದರು, ಸರ್ ವಾಟ್ ಆರ್ ಮೋಟಿವೇಟಿಂಗ್ ವರ್ಡ್ಸ್ ಯು ಸ್ಪೋಕ್, ವಿ ಅವಾಯ್ಡ್ ಬೈ ದ್ಯಾಟ್ ಅನ್ನೋದು ಮಾತನಾಡಿದರು. ಆ ನಿಟ್ಟಿನಲ್ಲಿ ಈ ಕ್ಯಾಂಪ್ಗಳೇನಿವೆ ಅಂದರೆ ಖಂಡಿತವಾಗಿಯೂ ನನಗಿಸ್ತದೆ. ನೀಡಲು ಅಳವಡಿಕೆ ಅಂದರೆ ಆಪ್ತ ಸಲಹೆ ಬಹಳ ಮುಖ್ಯ ಇದೆ. ಮಾನಸಿಕ ಸಮಸ್ಯೆಗಳನ್ನು ಗುರುತಿಸುವುದು ಅಷ್ಟೇ ಮುಖ್ಯ ಇದೆ. ಅನೇಕ ಯುವ ಜನಾಂಗ ಆತ್ಮಹತ್ಯೆಗಳನ್ನು
ಆತ್ಮಹತ್ಯೆಗಳು ನಾವೇನು ಹೋಪ್ ಆಫ್ ಎವ್ರಿ ನೇಷನ್ ಇಸ್ ಎ ಚಿಲ್ಡ್ರನ್, ನಮ್ಮ ದೇಶದ ಆಶೆ ಎಲ್ಲ ಅದರ ಯುವಜನಾಂಗ ಅಂತ ಹೇಳ್ತೀವಿ. ಆ ಯುವಜನಾಂಗ ಇವತ್ತು ನಮ್ಮ ಕಣ್ಣಿನಿಂದ ಚಟಾಟಿಗಳಿಗೆ, ಮೊಬೈಲ್ ಅಡಿಕ್ಷನ್, ಇನ್ಫ್ಯಾಚುಯೇಷನ್, ಇವೆಲ್ಲ ಡಿಜಿಟಲ್ ಅಡಿಕ್ಷನ್, ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಸೆಂಟರ್ಸ್, ಇವೆಲ್ಲವನ್ನು ನಾವು ನೋಡಿಬಿಟ್ರೆ ಖಂಡಿತವಾಗಿ ನೋವಾಗ್ತದೆ. ಆ ನಿಟ್ಟಿನಲ್ಲಿ ಇಂಥ ಶಿಬಿರಗಳು ಸಮಾಜಕ್ಕೆ ಒಂದು ಮನೋಸ್ಥೈರ್ಯ, ಯಾಕಂದರೆ ಒಬ್ಬ ವ್ಯಕ್ತಿ ದೈಹಿಕ ನ್ಯೂನತೆಗಳೊಂದಿಗೆ ಬದುಕುವುದು ಮುಖ್ಯ, ಮಾನಸಿಕ ನ್ಯೂನತೆಗಳನ್ನು ಬದುಕುವುದು ಬಹಳ ಕಷ್ಟ ಇದೆ. ನೀವು ನೋಡಿ ಅನೇಕ ಅಂಗವಿಕಲ ಮಕ್ಕಳನ್ನು ನೋಡ್ತೀವಿ, ನ್ಯೂನತೆ ಇದ್ದಂಥ ಮಕ್ಕಳನ್ನು ನೋಡ್ತೀವಿ, ನ್ಯೂನತೆ ಇದ್ದ ಜನ ನೋಡ್ತೀವಿ, ದೇ ಲೀಡ್ ಎ ಗುಡ್ ಲೈಫ್. ಬಟ್ ಎಲ್ಲವೂ ಇರುತ್ತದೆ, ನಾವು ಆತ್ಮಹತ್ಯೆ ಮಾಡ್ತೀವಿ ಅಂತ. ಸೊ ಈ ನಿಟ್ಟಿನಲ್ಲಿ ಮಾನಸಿಕ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಬೇಗ ಗುರುತಿಸಿ ಸಲಹೆ ಸೂಚನೆ ಕೊಡು. ಒಂದು ಕಾಲ ಹೇಗಿತ್ತು ಅಂದರೆ ಮನೋರೋಗಕ್ಕೆ ಬರ್ತಿಲ್ಲ ಅಂತ ಹೇಳ್ತೀವಿ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ ನೀವೆಲ್ಲರೂ ಬಂದ ಮಾತನ್ನು ಗಮನಿಸಿ, ಅಕಸ್ಮಾತ್ ಮಗು 4 ದಿವಸ ಸಾಲಿಗೆ ಹೋಗಲಿಲ್ಲ ಅಂದರೆ ನಮ್ಮಂಥ ವೈದ್ಯರ ಕಡೆ ಆಪ್ತ ಸಲಹೆ ಕೊಡ್ತಾರೆ. ಮಗು ಮನೆಯಲ್ಲಿ ಮಾತು ಕೇಳಲಿಲ್ಲ ಅಂದರೆ ನಮ್ಮಂಥವ್ರ ಕಡೆ ಆಪ್ತ ಸಲಹೆ ಕೊಡ್ತಾರೆ. ಅದರ ಅರ್ಥ ಏನಂದರೆ ಈ ಥರದ ಒಂದು ಸಮಸ್ಯೆಗಳನ್ನು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಒಂದು ಕ್ಯಾಂಪ್ ಏನು ಮಾಡಿದ್ದಾರೆ, ಇದರ ಪ್ರಯೋಜನ ಎಲ್ಲರಿಗೂ ಮುಟ್ಟಬೇಕು. ಜೊತೆಗೆ ಪ್ರತಿಯೊಂದು ಸಮಾಜದ ಸ್ವಾಸ್ಥ್ಯತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಮನೆಯಲ್ಲಿ ಸ್ವಾಸ್ಥ್ಯತೆ ಇರಬೇಕು. ಸ್ವಸ್ಥ ಮನಸ್ಸು, ಸ್ವಸ್ಥ ಮನೆ, ಸ್ವಸ್ಥ ಸಮಾಜ, ಸ್ವಸ್ಥ ರಾಷ್ಟ್ರ ನಿರ್ಮಾಣ ನಮ್ಮ ಗುರುತರ ಜವಾಬ್ದಾರಿ ಇದೆ ಅಂತ ಮಾತನ್ನು ಹೇಳಿ, ಆರೋಗ್ಯ ರಕ್ಷಣೆಯಲ್ಲಿ ಅನೇಕ ವಿಧಾನಗಳಿವೆ. ಮೇಡಮ್ ಅವರು ಹೇಳ್ತಾರೆ, ಯಾಕಂದರೆ ಅವ್ರದ್ದು ವಿಶೇಷವಾದಂಥ ಆರೋಗ್ಯ, ಯಾಕಂದರೆ ಜಂಕ್ ಫುಡ್ಸ್ ನಾವೇನು ಯೋಜನೆ ಮಾಡ್ತೀವಿ, ಅದರಿಂದ ಒಬೇಸಿಟಿ ಸಾಕಷ್ಟು ವಿಷಯಗಳನ್ನು ನಾವು ಮಾತಾಡ್ತಾರೆ. ಆಗ ನಾನು ಹೇಳುವುದಿಲ್ಲ, ಆದರೆ ಖಂಡಿತವಾಗಿ ನಿಯಮಿತವಾದಂಥ ಔಷಧೋಪಚಾರದೊಂದಿಗೆ ಜೀವನ ಶೈಲಿಯ ಬದಲಾವಣೆ. ಇವತ್ತು ಸಮಾಜದಲ್ಲಿ ಏನಿದೆ ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ದೊಡ್ಡ ವಿಷಯವಾಗಿ ಚರ್ಚೆ ಆಗ್ತದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ದೊಡ್ಡ ವಿಷಯವಾಗಿ ಚರ್ಚೆ ಆಗ್ತದೆ. ಇವೆಲ್ಲವನ್ನು ಅವಲೋಕನ ವೃತ್ತಾಶ್ರಮಗಳ ಕಲ್ಪನೆಯನ್ನು ನೋಡಿ, ಯುವಜನಾಂಗದ ಸಮಸ್ಯೆ ಇವೆಲ್ಲವನ್ನು ನೋಡಿದಾಗ ಖಂಡಿತವಾಗಿಯೂ ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಈ ಕ್ಯಾಂಪ್ಗಳು ಖಂಡಿತವಾಗಿಯೂ ಸಹಕಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಧರ್ಮ ಸಮಾರಂಭದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿ ಎಲ್ಲರಿಗೂ ಆರೋಗ್ಯದ ಕಲ್ಪನೆಯನ್ನು ನೀಡುವಂಥ ಒಂದು ಅಭಿಯಾನ ಇದೆ. ಇದು ಯಶಸ್ವಿ ಆಗಿದೆ. ಇದರ ಪ್ರಯೋಜನ ಪ್ರತಿಯೊಬ್ಬ ಜನರಿಗೆ ಮುಟ್ಟಲಿ. ಈ ಸಂದೇಶ ವೇದಿಕೆಯನ್ನು ನಾನು ಮುಟ್ಲಿ ಅಂತ ಹೇಳಿ ಮಾತಾಡುವಾಗ ನನ್ನ ನಾಯಕನೇ, ನನ್ನ ಉದ್ಯೋಗನೇ ಮಾತನಾಡುತ್ತೀನಿ. ಯಾಕಂದರೆ ಮಕ್ಕಳಿಗೆ ಮಾತಾಡ್ತೀನಿ, ಪಾಲಕರಿಗೆ ಮಾತಾಡ್ತೀನಿ, ವೃದ್ಧರಿಗೆ ಮಾತಾಡ್ತೀನಿ, ಶಿಕ್ಷಕರಿಗೆ. ಇದು ನಮ್ಮ ಕೆಲಸನೇ ಆದಿದೆ ಆಪ್ತ ಸಲಹೆಗಳು. ಬಟ್ ಮಾತನಾಡುವಂಥ ವೇದಿಕೆಯಲ್ಲ, ಯಾಕಂದರೆ ಅನೇಕ ಜನ ಮಾತನಾಡುವರಿದ್ದಾರೆ. ಯಾಕಂದರೆ ಇವೆಲ್ಲ ಬಂದದ್ದು ನಮ್ಮ ಹೆಲ್ತ್ ಚೆಕಪ್ಗೆ ಬಂದಿದೆ. ಆ ನಿಟ್ಟಿನಲ್ಲಿ ನನ್ನ ಮಾತಿನ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮಠದ